ಎಲ್ಲರಿಗೂ ಕಾರ್ಯಕ್ರಮಕ್ಕೆ
ನಾನಾಗಿರ್ತೇನೆ. ಆತ್ಮೀಯ ಹಿಂದೂ ಬಾಂಧವರೇ, ನಾನು ಮಾತಾಡೋದಕ್ಕೆ ಮುಂಚೆ ಸನಾತನ ಧರ್ಮದ ಹಿಂದೂ ರಾಷ್ಟ್ರದ ವಾರಸುದಾರರು ಅನ್ನೋ ಒಂದು ಶಬ್ದವನ್ನ ನಿಮಗೆ ಬಳಸಿದೆ. ಯಾಕೆ ಅಂದ್ರೆ ಇವತ್ತು ಜಗತ್ತಿನ ಎಲ್ಲ ಮತಗಳಿಗೂ ಕೂಡ ಒಂದೊಂದು ಸ್ವತಂತ್ರ ರಾಷ್ಟ್ರಗಳಿದಾವೆ. ಯಾಕೆ ಮಾತನ್ನ ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆ ತುಂಬಾ ಮರುವು ಜಾಸ್ತಿ. ಕೇಳ್ತೇವೆ, ಸ್ವಲ್ಪ ಸ್ಫೂರ್ತಿಯನ್ನ ಪಡ್ಕೊಳ್ತೇವೆ, ಮನೆಗೆ ಹೋಗಿ ಅಥವಾ ಇಲ್ಲಿಂದ ಪ್ರಸಾದ ತಗೊಂಡೋಗಿ ಊಟ ಮಾಡಿ ಮಲಗಿ ಮತ್ತೆ ಎದ್ದಾಗ ಎಲ್ಲವನ್ನ ಮರೆತು ಮತ್ತೆ ದಾಳಿಗಳಿಗೆ, ದಂಡಯಾತ್ರೆಗಳಿಗೆ, ಆಕ್ರಮಣಗಳಿಗೆ, ಹಿಂಸೆಗೆ ಗುರಿಯಾಗ್ತಕ್ಕಂಥ ಜಗತ್ತಿನ ಏಕೈಕ ಸಮಾಜ ಕಣ್ರಿ ನೀವು. ಜಗತ್ತಿನ ಎಲ್ಲ ಮತಗಳಿಗೂ ಒಂದೊಂದು ದೇಶ ಇದೆ. ಕೆಲವು ಮತಗಳಿಗೆ 50 ದೇಶಗಳಿದಾವೆ, ಇನ್ನು ಕೆಲವು ಮತಗಳಿಗೆ 100 ದೇಶಗಳಿದಾವೆ. ಒಂದೇ ಒಂದು ಕೋಟಿ ನಮ್ಮ ಬೆಂಗಳೂರಿನ ಜನಸಂಖ್ಯೆ ಎಷ್ಟಿರ್ತಕ್ಕಂಥ ಇಸ್ರೇಲಿಯರಿಗೆ ಇಸ್ರೇಲ್ ಅನ್ನೋ ದೇಶ ಇದೆ. ಆದ್ರೆ 80ಕ್ಕೂ ಹೆಚ್ಚು ಕೋಟಿ ಇರ್ತಕ್ಕಂಥ ಹಿಂದೂಗಳಿಗೆ ಒಂದೇ ಒಂದು ರಾಷ್ಟ್ರ ಇಲ್ಲ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ಇದು ಆಶ್ಚರ್ಯ ಅನಿಸಿದ್ರು ಸತ್ಯವಾದ ಮಾತು. ಸಾವಿರಾರು ವರ್ಷಗಳಿಂದ ಹಿಂದೂ ರಾಷ್ಟ್ರವಾಗಿದ್ದ ನಮ್ಮ ದೇಶವನ್ನ 75ರಲ್ಲಿ ಸೆಕ್ಯುಲರ್ ಕಂಟ್ರಿ ಮಾಡಿಬಿಟ್ರು, ಸೆಕ್ಯುಲರ್ ದೇಶ ಮಾಡಿದ್ರು, ಜಾತ್ಯತೀತ ರಾಷ್ಟ್ರ ಮಾಡಿ ಹಿಂದೂಗಳನ್ನ ಕಡೆಗಣಿಸುವ ಎಲ್ಲ ಹುನ್ನಾರಗಳು ಅವತ್ತಿನಿಂದ ಇವತ್ತಿನವರೆಗೆ ನಡೀತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ಸಾವಿರಾರು ವರ್ಷಗಳ ಹಿಂದೆಯೂ ಭಾರತ ಹಿಂದೂ ರಾಷ್ಟ್ರವೇ. ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಪೀಳಿಗೆಯ ಸಾವಿರಾರು ವರ್ಷಗಳ ನಂತರವೂ ಭಾರತ ಹಿಂದೂ ರಾಷ್ಟ್ರವೇ, ಹಿಂದೂ ರಾಷ್ಟ್ರವೇ, ಹಿಂದೂ ರಾಷ್ಟ್ರವೇ ಆಗಿದೆ, ಆಗಿರುತ್ತೆ ಕೂಡ. ಹಿಮಾಲಯ ಪರ್ವತ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಗೋದಾವರಿ, ಕಾವೇರಿ ನದಿಗಳ ಹೆಸರುಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಈ ದೇಶದ ಉದ್ದಗಲಕ್ಕೂ ಇರತಕ್ಕಂತ ವಿಂಧ್ಯ ಪರ್ವತ, ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಹೇಳ್ತವೆ, ಆ ಹೆಸರುಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಂ ಅಮಲೇಶ್ವರಂ ಪರಳ್ಯಾಂ ವೈದ್ಯನಾಥಂ ಚ ಡಾಕಿನ್ಯಂ ಭೀಮಶಂಕರಂ ಸೇತು ವಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ಅಂತ ಹೇಳ್ತಕ್ಕಂತ 12 ಜ್ಯೋತಿರ್ಲಿಂಗಗಳು ಶಿವನ ಪವಿತ್ರ ತಾಣಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ ಅಂತ. 18 ದೇವಿಯ ಶಕ್ತಿಪೀಠಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಮಹಾವಿಷ್ಣುವಿನ 108 ಪವಿತ್ರ ದಿವ್ಯ ವೈಷ್ಣವ ಕ್ಷೇತ್ರಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಅಷ್ಟೇ ಅಲ್ಲ, ಭಾರತ ಅನ್ನೋ ಹೆಸರೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಅಷ್ಟು ಡೌಟ್ ಇದ್ರೆ ಬೇರೆ ಯಾವುದಾದ್ರೂ ದೇಶಕ್ಕೆ ಹೋಗಿ ನಮ್ಮ ದೇಶ ಅಲ್ಲದೇ ಇರತಕ್ಕಂತ ಪ್ರಜೆಗಳನ್ನ ಕೇಳಿ, ಸನಾತನ ಧರ್ಮದ ಮೂಲ ಬೇರುಗಳು ಇಳ್ಕೊಂಡಿರ್ತಕ್ಕಂಥ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ತವರು ಭೂಮಿ ಯಾವುದು ಅಂತ ಜಗತ್ತಿನ ಯಾವುದೇ ಪ್ರಜೆಗೆ ಕೇಳಿದವರು ಹೇಳ್ತಾರೆ ಅದು ಹಿಂದೂಸ್ತಾನ, ಅದು ಭಾರತ ಅಂತ. ಇಷ್ಟು ಪ್ರೂಫ್ ಸಾಕಾಗೋದಿಲ್ವ ನಮ್ಮ ದೇಶ ಹಿಂದೂ ರಾಷ್ಟ್ರ ಅಂತ ಹೇಳೋದಕ್ಕೆ? ಆದರೂ ಕೂಡ ಹಿಂದೂ ರಾಷ್ಟ್ರ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರಲ್ಲ. ನಾವು ಧರಿಸುವ ಈ ಪವಿತ್ರವಾದ ಕಾಷಾಯ ವಸ್ತ್ರವೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ನಾವು ಕುಳಿತಿರ್ತಕ್ಕಂಥ ದೇವಸ್ಥಾನವೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಇದಕ್ಕಿಂತಲೂ ಪ್ರೂಫ್ ಇನ್ನೇನು ಬೇಕ್ರಿ? ಇದಕ್ಕಿಂತಲೂ ಪ್ರತ್ಯಕ್ಷವಾದ ಪ್ರೂಫ್ ಇನ್ನೇನು ಬೇಕು? ನಮ್ಮ ದೇಶದ ಜನತೆಗೆ, ಎಸ್ಪೆಷಲಿ ಮುಖ್ಯವಾಗಿ ನಮ್ಮ ಹಿಂದೂಗಳಿಗೆ, ಕುಂಭಕರ್ಣನ ನಿದ್ದೆಯಲ್ಲಿ ಸಾವಿರಾರು ವರ್ಷಗಳಿಂದ ಇನ್ನೂ ಮಲಗಿದ್ದೀರಿ, ಅದಕ್ಕೂ ಚಪ್ಪಳೆ ತಟ್ತೀರಿ. ಆದರೆ ಹಿಂದೂ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ದರೆ ವೀರಭದ್ರ ಅನ್ನೋದನ್ನ ಯಾವತ್ತಿಗೂ ಕೂಡ ಮರಿಬೇಡಿ. ಆತ್ಮೀಯ ಹಿಂದೂ ಬಾಂಧವರೇ, ಅನೇಕ ಮಂದಿ ಹೇಳ್ತಾರೆ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ, ಭಾರತ ಮಾತ್ರೇ ವಿದ್ಮಹೇ ಸಮುದ್ರ ತನಯಾಯೈ ಧೀಮಹಿ ತನ್ನ ಸಿಂಹಿಣಿ ಪ್ರಚೋದಯಾತ್. ಕರ್ನಾಟಕಾಂಬೆನಿ ರಾಜರಾಜೇಶ್ವರಿ ಕನ್ನಡಿಗರಾನಂದ ಸೌಭಾಗ್ಯ ಶುಭಕರಿ ಕರುನಾಡ ಸಿಂಹಾಸನಾಧೀಶ್ವರಿ ನಮಿಸುವೆವು ಹರಸೌ ತಾಯಿ ಭುವನೇಶ್ವರಿ. ಜಗತ್ತನ್ನು ಬೆಳಗಿದ ಮಹಾನ್ ಚೇತನಗಳಿಗೆ ವಂದಿಸಿ, ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿ, ಸನಾತನ ಧರ್ಮವನ್ನ ಹಗಲಿರುಳು ಕಾಪಾಡ್ತಾ ಇರತಕ್ಕಂತ ನಾಗಾ ಸಾಧುಗಳ ಶಿವಚರಣಗಳಿಗೆ ನಮಸ್ಕರಿಸಿ,
ದೇಶವನ್ನ ಕಾಪಾಡ್ತಿರ್ತಕ್ಕಂಥ ಸೈನಿಕರೆಲ್ಲರಿಗೂ ಕೂಡ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ